ರಾಜ್ಯದ ತುಪ್ಪ ಉತ್ಪಾದನೆ ಗುಣಮಟ್ಟದ ಮೇಲೆ ಅಧ್ಯಯನ ಕಣ್ಣು. ಕೊಬ್ಬು ಮೀನಿನ ಎಣ್ಣೆ ಬಳಕೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದಿಂದ ಖಡಕ್ ಆದೇಶ ಜಾರಿಯಾಗಿದೆ. ಹಾನಿಕಾರಕ ತುಪ್ಪ ನಿಷೇಧಿಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತುಪ್ಪದ ಜೊತೆಗೆ ಪ್ರಸಾದ ತಯಾರಿಕೆ ಮೇಲೂ ಕೂಡ ನಿಗಾ ಇಡಲು ಅಗತ್ಯವಿದ್ದರೆ ದೇವಾಲಯಗಳಿನ ಪ್ರಸಾದವನ್ನು ಪರಿಶೀಲನೆ ಮಾಡಲು ರಾಜ್ಯ ಸರ್ಕಾರ ಖಡಕ್ ಆದೇಶವನ್ನು ರವಾನಿಸಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರವಾಗಿ ಆ ಲಡ್ಡುಗೆ ಬಳಸಿದ ತುಪ್ಪದ ವಿಚಾರವಾಗಿ ಈಗ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಆ ಲಡ್ಡುಗೆ ಬಳಸಿದಂತಹ ತುಪ್ಪದಲ್ಲಿ ಮೀನಿನ ಎಣ್ಣೆನ ಬಳಸಲಾಗಿತ್ತು, ಜೊತೆಗೆ ದನದ ಕೊಬ್ಬನ್ನು ಬಳಸಲಾಗಿತ್ತು ಅನ್ನೋದು ಲ್ಯಾಬ್ನಿಂದ ಪತ್ತೆಯಾಗಿರುತ್ತದೆ. ಇದಾದ ಬಳಿಕ ಈಗ ರಾಜ್ಯ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ. ರಾಜ್ಯ ಸರ್ಕಾರ ಕೂಡ ಈಗ ತುಪ್ಪದ ವಿಚಾರವಾಗಿ ಎಚ್ಚೆತ್ತುಕೊಂಡು ಖಡಕ್ ನಿರ್ಧಾರವನ್ನು ಕೈಗೊಂಡಿದೆ. ಖಡಕ್ ಆದೇಶವನ್ನ ರಾಜ್ಯ ಸರ್ಕಾರ ಈಗ ಹೊರಡಿಸಿರುವಂಥದ್ದು. ರಾಜ್ಯದ ತುಪ್ಪದ ಘಟಕದ ಮೇಲೂ ಕೂಡ ಸಾಕಷ್ಟು ಕಂಪನಿ ತುಪ್ಪದ ಘಟಕಗಳಿವೆ. ಸಾಕಷ್ಟು ವೆರೈಟಿ ಆದಂಥ ವಿಭಿನ್ನ ಕಂಪನಿಗಳು ತುಪ್ಪವನ್ನು ಉತ್ಪಾದನೆ ಮಾಡ್ತಿದ್ದಾವೆ. ಆ ತುಪ್ಪದ ಮೇಲೆ ಈಗ ಸರ್ಕಾರ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ತುಪ್ಪದ ವಿಚಾರವಾಗಿ ಈಗ ಯಾವೆಲ್ಲ ಕಂಪನಿಗಳು ತುಪ್ಪವನ್ನು ತಯಾರು ಮಾಡ್ತಾ ಇದ್ದಾವೆ ಆ ತುಪ್ಪವನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ರೆಡಿಯಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಬಸವರಾಜ್, ಈಗಾಗಲೇ ಗೊತ್ತಿರುವಂತೆ ಏನು ಈ ಒಂದು ವಿಚಾರ ತುಪ್ಪದ ವಿಚಾರವಾಗಿ ಈಗ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಸೊ ರಾಜ್ಯದಲ್ಲೂ ಕೂಡ ಈಗ ತುಪ್ಪ ಕುರಿತಂತೆ ಒಂದು ಅತ್ಯುತ್ತಮ ನಿರ್ಧಾರ ತೆಗೆದುಕೊಂಡಿದೆ, ಒಂದು ಆದೇಶ ಹೊರಡಿಸಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಬಸವರಾಜ್? ಯತೀಶ್, ಈಗಾಗಲೇ ತಿರುಪತಿಯಲ್ಲಿ ಲಡ್ಡು ಬಳಕೆಯಲ್ಲಿ ಹಿಂದಿನ ಸರ್ಕಾರ ಅವಧಿಯಲ್ಲಿ ಅಲ್ಲಿ ಏನು ಪ್ರಾಣಿಗಳ ಒಂದು ಕೊಬ್ಬನ್ನ ಒಂದು ಬೆರೆಸಿ ತಯಾರು ಮಾಡ್ತಾ ಇದ್ರು ಲಡ್ಡು ಅನ್ನುವಂಥದ್ದನ್ನ ಈಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಏನು ಈಗಾಗಲೇ ಆರೋಪವನ್ನ ಮಾಡಿರ್ತಕ್ಕಂಥದ್ದು, ಅದು ಶಾಂಪಲ್ನಲ್ಲಿ ಕೂಡ ಅದು ದೃಢಪಟ್ಟಿದೆ. ಏನು ಲ್ಯಾಬ್ ಹೋಗುವಂತ ಸಂದರ್ಭದಲ್ಲಿ ಕೂಡ ಅದು ದೃಢಪಟ್ಟಿದೆ. ಹಾಗಾಗಿ ಸಾಕಷ್ಟು ಒಂದ್ ಕಡೆ ದೇಶವ್ಯಾಪಿ ಈ ಒಂದು ವಿಚಾರ ಸಾಕಷ್ಟು ಪ್ರಸ್ತುತದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಾಗಾಗಿ ಸಾಕಷ್ಟು ಭಕ್ತರಿಗೆ ಎಲ್ಲೋ ಒಂದ್ ಕಡೆ ಆಘಾತ ಕೂಡ ಉಂಟಾಗಿದೆ. ಈ ಒಂದು ಹಿನ್ನೆಲೆ ರಾಜ್ಯದಲ್ಲಿ ಕೂಡ ತುಪ್ಪಗಳನ್ನ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಕೂಡ ತುಪ್ಪಗಳನ್ನ ಪರಿಶೀಲನೆ ನಡೆಸಬೇಕು ಅನ್ನುವಂಥದ್ದನ್ನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ನಂದಿನಿ ತುಪ್ಪ ಹೊರತುಪಡಿಸಿ ಬೇರೆ ತುಪ್ಪಗಳನ್ನ ಒಂದು ಬಳಸಿ ಮಾಡ್ತಕ್ಕಂಥ ಹಲವಾರು ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ಮಾಡ್ತಾರೆ. ಲಾಡು ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ಏನು ಖಾದ್ಯಗಳು ಪ್ರಸಾದಗಳನ್ನ ಏನ್ ಮಾಡ್ತಾರೆ ದೇವಸ್ಥಾನಗಳಲ್ಲಿ, ಅಲ್ಲಿ ಪ್ರಮುಖವಾಗಿ ತಪಾಸಣೆ ಆಗ್ಲೇಬೇಕು ಅನ್ನುವಂಥದ್ದನ್ನ ಈಗಾಗಲೇ ರಾಜ್ಯ ಆಹಾರ ಇಲಾಖೆಯ ಆಯುಕ್ತರಿಗೆ ಸಚಿವರಾಗಿರ್ತಾರೆ ಅವರು ಅಂದ್ರೆ ಈಗಾಗಲೇ ಸಾಕಷ್ಟು ಇದು ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ವಹಿಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಏನು ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಅವರ ನಿಲುವಾಗಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಕಡೆ ಪರಿಶೀಲನೆ ನಡೆಸಿ ಸ್ಯಾಂಪಲ್ನ ಪಡೆದುಕೊಳ್ಳಬೇಕು. ಪ್ರಮುಖವಾಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ನೀವು ಪರಿಶೀಲನೆ ಖುದ್ದಾಗಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿ ಅದಾದ ಬಳಿಕ ಎಲ್ಲ ಇಡೀ ರಾಜ್ಯದಿಂದ ಕೂಡ ನೀವು ಕ್ರಮ ಕೈಗೊಳ್ಳಬೇಕು. ಪರಿಶೀಲನೆ ನಡೆಸಿ ಅದನ್ನ ಪ್ರಸಾದವನ್ನು ವಿತರಣೆ ಮಾಡಲಿಕ್ಕೆ ತುಪ್ಪವನ್ನ ಅನುಮತಿ ಕೊಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಆದೇಶ ಕೊಟ್ಟಿದ್ದಾರೆ. ಯತೀಶ್, ಮತ್ತೊಂದಿಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಈ ಒಂದು ವಿಚಾರದಾಗ ಏನು ತಿರುಪತಿ ತಿಮ್ಮಪ್ಪ ಲಡ್ಡು ವಿಚಾರದಲ್ಲಿ ಈಗ ನಂದಿನಿ ತುಪ್ಪಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋ ವಿಚಾರ ಕೂಡ ಇದೆ. ಸೊ ಆ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಬಸವರಾಜ್? ಯತೀಶ್, ಒಂದ್ ಕಡೆ ನಂದಿನಿ ತುಪ್ಪ ಸಾಕಷ್ಟು ಒಂದ್ ಕಡೆ ಅದು ಯಾವುದೇ ರೀತಿ ಕಲಬೆರಕೆ ಇಲ್ಲ, ಮತ್ತೆ ಪವಿತ್ರವಾಗಿರ್ತಕ್ಕಂಥ ಅದು ನೇರವಾಗಿ ನೈಸರ್ಗಿಕವಾಗಿ ಹಸುಗಳಿಂದಲೂ ಕೂಡ ಮಾಡ್ತಕ್ಕಂಥದ್ದು. ಯಾವುದೇ ರೀತಿ ಅದರಲ್ಲಿ ನಂದಿನಿ ತುಪ್ಪದಲ್ಲಿ ಯಾವುದೇ ರೀತಿ ಲೋಪದೋಷಗಳು ಇಲ್ಲ ಅನ್ನೋದು. ಹಾಗಾಗಿ ಬೇರೆ ಬೇರೆ ತುಪ್ಪಗಳನ್ನು ಕೂಡ ಬೇರೆ ಬೇರೆ ಒಂದು ಸಂಸ್ಥೆಯರಾಗಿರ್ಬೋದು, ಬೇರೆ ಬೇರೆ ಕಂಪನಿಗಳು ಕೂಡ ಸರಬರಾಜು ಮಾಡ್ತವೆ. ಹಾಗಾಗಿ ನಂದಿನಿ ತುಪ್ಪದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಂದಿನಿ ಅಂತಕ್ಕಂಥದ್ದು ಅದು ಸರಾಗವಾಗಿ ಯಾವ ರೀತಿಯಾಗಿ ಸರಬರಾಜು ಮಾಡ್ತಾರೆ ಅದೇ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿ ಪರಿಶೀಲನೆ ಅಥವಾ ತಪಾಸಣೆ ಯಾವುದೇ ರೀತಿ ಇಲ್ಲ. ಆದ್ರೆ ಇಲ್ಲಿ ಏನು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಒಂದು ತಿರುಪತಿಯಲ್ಲಿ ಕೇಳಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಆ ರೀತಿಯಲ್ಲಿ ಏನಾದರೂ ಒಂದ್ ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಹಿಸೋಣ ಅನ್ನುವಂಥದ್ದು ಒಂದು ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಅವರ ಒಂದು ನಿರ್ಧಾರ. ಹಾಗಾಗಿ
ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಕೈಗೊಂಡು. ಆದ್ರೆ ನಂದಿನಿ ತುಪ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ KMF ಅಧ್ಯಕ್ಷರು ಕೂಡ ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಂದಿನಿ ತುಪ್ಪದ ಸಂಬಂಧಪಟ್ಟಂತ ವಿಚಾರಗಳು ಯಾವುದೇ ರೀತಿ ಇಲ್ಲ. ಆದ್ರೆ ಅದು ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ. ಹಾಗಾಗಿ ನಾವು ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ತುಪ್ಪಗಳ ಸ್ಯಾಂಪಲ್ಗಳನ್ನು ಕೂಡ ಅದನ್ನ ನೋಡ್ಕೊಂಡು ಅದನ್ನ ಸೂಕ್ತವಾಗಿರ್ತಕ್ಕ ಕ್ರಮ ಕೈಗೊಳ್ಳೋಣ ಅನ್ನುವಂಥದ್ದು ಆರೋಗ್ಯ ಇಲಾಖೆ ನಿಲುವು. ಯತೀಶ್, ಓಕೆ ಅಲ್ಲ, ಈಗ ಒಂದು ವಿಚಾರ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಅಲ್ಲಿ ಕಲಬೆರಕೆ ತುಪ್ಪದಿಂದಾಗಿ ಗೊತ್ತಿರೋ ವಿಚಾರ. ಬಟ್ ಈಗ ನಂದಿನಿ ತುಪ್ಪವನ್ನು ಮತ್ತಷ್ಟು ಬಳಸೋದಕ್ಕೆ TDT ಏನಿದೆ ಅದು ಮನವಿ ಕೂಡ ಮಾಡ್ಕೊಂಡಿದೆ. ಮತ್ತಷ್ಟು ನಮಗೆ ನಂದಿನಿ ತುಪ್ಪ ಬೇಕು ಅಂತ ಮನವಿ ಮಾಡ್ಕೊಂಡಿದೆ. ಸೊ ಹಾಗಾಗಿ ನಂದಿನಿ ತುಪ್ಪಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗಬಹುದು ಅಲ್ವಾ ಬಸವರಾಜ್? ಖಂಡಿತವಾಗ್ಲೂ ಯತೀಶ್. ಯಾಕಂತಂದ್ರೆ ಏನು ಆಂಧ್ರ ಪ್ರದೇಶದಲ್ಲಿ ಈ ಹಿಂದೆ ನಂದಿನಿ ತುಪ್ಪವನ್ನೇ ಒಂದು ಲಡ್ಡುವನ್ನ ತಯಾರಿಸಲಿಕ್ಕೆ ತಿರುಪತಿಯ ಪವಿತ್ರವಾದ ದೇವಸ್ಥಾನ ತಯಾರಿಸುವಂತ ನಿಟ್ಟಿನಲ್ಲಿ ರಾಜ್ಯದಿಂದಲೇ ನಂದಿನಿ ತುಪ್ಪ ಸರಬರಾಜು ಆಗ್ತಾ ಇತ್ತು. ಆದ್ರೆ ಕೆಲವಷ್ಟು ಏನು ಟೆಂಡರ್ನ ಕರೆದಂತ ಸಂದರ್ಭದಲ್ಲಿ ಅದು ಹೆಚ್ಚಿಗೆ ಹಣವನ್ನ ನಂದಿನಿ ತುಪ್ಪದಿಂದ ಕೇಳ್ತಾ ಇದ್ದಾರೆ ಅನ್ನುವಂತ ಕಾರಣದಿಂದ ಬೇರೆ ಗುತ್ತಿಗೆ ಆಧಾರದ ಮೇಲೆ ಬೇರೆಯವ್ರನ್ನ ಒಂದು ಟೆಂಡರ್ ಕೂಡ ಕರೆದಿದ್ರು ಅನ್ನುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರದ ನಂದಿನಿ ತುಪ್ಪ ನಿಂತಿತ್ತು. ಆದ್ರೆ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಂದಿನಿ ತುಪ್ಪದ ಮತ್ತಷ್ಟು ಮಹತ್ವ ಮತ್ತೆ ಅದಕ್ಕೆ ಬೇಡಿಕೆ ಖಂಡಿತವಾಗಲೂ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ತಿರುಪತಿಯ ಲಡ್ಡು ಕೂಡ ನಂದಿನಿ ತುಪ್ಪ ಬಳಸ್ತಾರೆ. ಅದರಂತೆ ದೇಶಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಕೂಡ ಹಲವಾರು ದೇವಸ್ಥಾನಗಳಲ್ಲಾಗಿರ್ಬೋದು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಂದಿನಿ ತುಪ್ಪವನ್ನೇ ಬಳಸ್ತಾರೆ. ಮತ್ತೆ ಸಾಕಷ್ಟು ಪೌಷ್ಟಿಕಾಂಶವನ್ನ ತಯಾರು ಮಾಡುವಂತ ನಿಟ್ಟಿನಲ್ಲಿ ಕೂಡ ನಂದಿನಿ ತುಪ್ಪವನ್ನೇ ಬಳಸ್ತಾರೆ. ಈ ಒಂದು ಹಿನ್ನೆಲೆ ಈಗ ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೋಡಿಕೊಂಡು ನಂದಿನಿ ತುಪ್ಪಕ್ಕೆ ಮತ್ತಷ್ಟು ಒಂದು ಬೇಡಿಕೆ ಮತ್ತು ಮಹತ್ವ ಕೂಡ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದು. ಯತೀಶ್, ಓಕೆ, ಥ್ಯಾಂಕ್ಸ್ ಸೊ ಮಚ್ ತಮ್ಮೆಲ್ಲ ಮಾಹಿತಿಯಾಗಿ ಬಸವರಾಜ್. ಒಟ್ಟಾರೆ ಈ ಒಂದು ವಿಚಾರದಾಗಿ ಏನು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಬಳಸುವಂಥ ತುಪ್ಪದಲ್ಲಿ ಕೊಬ್ಬು ಇತ್ತು, ದನದ ಕೊಬ್ಬು ಇತ್ತು, ಪ್ರಾಣಿಗಳ ಕೊಬ್ಬನ್ನು ಯೂಸ್ ಮಾಡ್ತಿದ್ರು. ಅಷ್ಟರ ಜೊತೆಗೆ ಮೀನಿನ ಎಣ್ಣೆಯನ್ನು ಉಪಯೋಗಿಸಿ ತುಪ್ಪವನ್ನು ತಯಾರು ಮಾಡ್ತಿದ್ರು. ಅದೇ ತುಪ್ಪದ ಮಾಡಿದಂಥ ಲಡ್ಡುವನ್ನು ಬಳಸ್ತಾರೆ. ಸೊ ಇದೀಗ ಲಡ್ಡು ಲಹಳ ವಿಚಾರ ಕುರಿತಂತೆ ಈಗ TTDಯಿಂದ CM ಆಂಧ್ರ CM ಚಂದ್ರಬಾಬು ನಾಯ್ಡು ಅವರನ್ನ ಮೀಟ್ ಮಾಡಿದಂತೆ ಭೇಟಿಯಾಗಿದ್ದಾರಂತೆ. ಈ ಒಂದು ವಿಚಾರದಲ್ಲಿ ತುಪ್ಪದ ವಿಚಾರವಾಗಿ ಈಗ ಚರ್ಚೆ ಕೂಡ ನಡೆದಿರುವಂಥದ್ದು. CM ಚಂದ್ರಬಾಬು ನಾಯ್ಡು ಅವರನ್ನೀಗ TTDಯಿಂದ ಮೀಟ್ ಆಗಿದ್ದಾರೆ, ಭೇಟಿ ಮಾಡಿದ್ದಾರೆ. ಭೇಟಿಯಾಗಿ ಆ ಒಂದು ಲಡ್ಡು ವಿಚಾರವಾಗಿ ತುಪ್ಪದ ವಿಚಾರವಾಗಿ ಚರ್ಚೆನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. TTDಯ ಕಾಮೇಶ್ವರ ರಾವ್ ಅನ್ನೋರು ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಈ ಒಂದು ತುಪ್ಪದ ವಿಚಾರವಾಗಿ ಲಡ್ಡು ವಿಚಾರವಾಗಿ ಒಂದಷ್ಟು ಮಾತುಕತೆ ಆಡಿದ್ದಾರೆ ಎನ್ನಲಾಗ್ತಾ ಇರೋದು. ಅಲ್ಲದೆ ಅಲ್ಲಿನ ವರದಿಯನ್ನು ಕೂಡ ಅವರಿಗೆ ಸಲ್ಲಿಕೆ ಮಾಡಿದಾರಂತೆ. ತಿರುಪತಿ ತಿಮ್ಮಪ್ಪ ಲಡ್ಡು ವಿಚಾರ ಈಗ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಅದಷ್ಟೇ ಅಲ್ಲದೆ ಆಂಧ್ರದ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಹಿಂದೆ ಇದ್ದಂತ ಸರ್ಕಾರ ಅಂದ್ರೆ ಜಗನ್ ಮೋಹನ್ ಸರ್ಕಾರ ಈ ಒಂದು ತಿರುಪತಿ ತಿಮ್ಮಪ್ಪ ಲಡ್ಡುವಲ್ಲಿ ಹಾನಿಕಾರಕ ತುಪ್ಪವನ್ನು ಬಳಸ್ತಾ ಇತ್ತು ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಸೊ ಇದೊಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಒಂದು CM ಅವ್ರನ್ನ ಭೇಟಿ ಮಾಡಿದಾರಂತೆ. TTDಯಿಂದ ಅಲ್ಲಿನ ಒಂದಷ್ಟು ಜನ ಹೋಗಿ ಭೇಟಿಯನ್ನು ಮಾಡಿ ಈ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರಂತೆ.